ಹಾಯ್ ಹಲೋ ನಮಸ್ಕಾರ ನನ್ನ ಸಾಯಿ ಭಕ್ತವೃಂದಕ್ಕೆ. ಶ್ರೀಮತಿ ಲೇಖಕಿ ಗೀತಾ ಅವರೇ ಬರೆದಿರುವ ಅವರ ಮನದಾಳದ ಅನುಭವದ ಮಾತುಗಳನ್ನು ನಾನೇ ಅವರಾಗಿ ಪ್ರಸ್ತುತಪಡಿಸುತ್ತಿದ್ದೇನೆ. ಗುರುವಿನ ಗುಲಾಮನಾಗುವ ತನಕ ದೊರಕದಣ್ಣ ಮುಕುತಿ ಎಂಬ ದಾಸರು ಹಾಡನ್ನು ರಚಿಸಿದ್ದಾರೆ. ಶ್ರೀ ಸಾಯಿ ಸಚ್ಚರಿತೆ ಓದಿದಾಗ ಅನೇಕ ವಿಷಯಗಳು ನಾವು ತಿಳಿದುಕೊಳ್ಳುವಂತಾಗುತ್ತದೆ. ನನ್ನನ್ನು ತಾನೇ ಅವಲೋಕನ ಮಾಡಿಕೊಂಡು ವಿಮರ್ಶೆಗೆ ಒಳಪಡಿಸಿಕೊಂಡಿದ್ದೇನೆ. ಯಾವುದು ಸರಿ ಯಾವುದು ತಪ್ಪು ಎಂದು ಗ್ರಹಿಸುವ ಶಕ್ತಿ ಪಡೆದುಕೊಂಡಿದ್ದೇನೆ. ನಾನು ಎಂಬ ಅಹಂ ನನ್ನಿಂದ ದೂರವಾಗಿ ನಾನು ನಿಮಿತ್ತ ಮಾತ್ರ, ಎಲ್ಲವೂ ಭಗವಂತನ ಇಚ್ಛೆಯಂತೆ ನಡೆಯುತ್ತದೆ. ಪರಮಾತ್ಮ ನಾವು ಮಾಡಿದ ಪಾಪ ಪುಣ್ಯಗಳನ್ನು ನ್ಯಾಯವೆಂಬ ತಕ್ಕಡಿಯಲ್ಲಿ ತೂಗಿ ನೋಡುತ್ತಾನೆ. ನಂತರ ತೂಕಕ್ಕೆ ತಕ್ಕುದಾದ ಬದುಕನ್ನು ಕೊಡುತ್ತಾನೆ. ಬರೆಯಲು ಆರಂಭಿಸಿದ ದಿನದಿಂದ ಹಿಡಿದು ಇಂದಿನವರೆಗೂ ಅನುಭವವನ್ನು ಪಡೆದುಕೊಂಡಿದ್ದೇನೆ. ಅನುಭವದಿಂದ ನೀತಿ ಪಾಠವನ್ನು ಕಲಿತಿದ್ದೇನೆ. ನಾನು ಕಲಿತ ಪಾಠವನ್ನು ಇಲ್ಲಿ ಪ್ರಚಲಿತಪಡಿಸಲಿದ್ದೇನೆ. ಉಪ್ಪು ಖಾರ ತಿನ್ನುವ ಸಾಮಾನ್ಯ ಮಾನವಳಾದ ನಾನು ಎಲ್ಲರಂತೆ ಸಾಮಾನ್ಯನಲ್ಲಿ ಸಾಮಾನ್ಯಳು. ಮನುಷ್ಯನ ಸಹಜವಾದ ಗುಣಗಳಲ್ಲಿ ಕೋಪ ಮತ್ತು ದ್ವೇಷ ಎರಡೂ ಬೆರೆತಿರುತ್ತದೆ. ಒಂದು ನಾಣ್ಯದ ಎರಡು ಮುಖದಂತೆ ಇರುವ ಈ ಸಹಜ ಗುಣ ನನ್ನಿಂದ ದೂರ ಮಾಡಲು ಗುರುಗಳು ಯಾವ ಪಾಠವನ್ನು ಕಲಿಸಿದರು ಎಂದು ತಿಳಿಸಲು ಇಚ್ಛಿಸುತ್ತೇನೆ. ಶ್ರೀ ಸಾಯಿ ಸಚ್ಚರಿತೆಯ ಮೊದಲ ಅಧ್ಯಾಯದಲ್ಲಿ ಗೋಧಿಯನ್ನು ಬೀಸುವುದರ ಮೂಲಕ ಜನಸಾಮಾನ್ಯರಿಗೆ ತತ್ವವನ್ನು ಬೋಧಿಸಿದ್ದಾರೆ. ಮೇಲಿರುವ ಕಲ್ಲು ಕರ್ಮವನ್ನು, ಕೆಳಗಿನ ಕಲ್ಲು ಭಕ್ತಿಯನ್ನು ಸೂಚಿಸುತ್ತದೆ. ಭಕ್ತಿ ಎಂಬ ಹಿಡಿಕೆಯನ್ನು ಹಿಡಿದುಕೊಂಡು ನಮ್ಮಲ್ಲಿರುವ ದುರ್ಗುಣಗಳನ್ನು ಪುಡಿ ಮಾಡಬೇಕು ಎಂದು ತಿಳಿಸಿದ್ದಾರೆ. ಆದರೆ ನಮ್ಮ ಮಟ್ಟಿಗೆ ಹಿಡಿಕೆಯೇ ನ್ಯಾಯವಾದಿ. ನನಗೆ ತಿಳಿದ ಮಟ್ಟಿಗೆ ನಾನು ಯಾವತ್ತೂ ಯಾರಿಗೂ ಅನ್ಯಾಯ ಮಾಡಿಲ್ಲ, ಕೇಡನ್ನೂ ಬಯಸಿಲ್ಲ. ಆದರೆ ಯಾರಾದರೂ ನನಗೆ ಅನ್ಯಾಯವನ್ನು ಮಾಡಲು ಪ್ರಯತ್ನಿಸಿದಾಗ ಪ್ರತೀಕಾರವೆಂಬ ದ್ವೇಷ ಕಿಡಿತಾಕುತ್ತದೆ. ಹೃದಯದಿಂದ ಹೊಗೆ ಹೊರಹೊಮ್ಮುತ್ತಲೇ ಇರುತ್ತದೆ. ಯಾವ ರೀತಿ ತಕ್ಕ ಪಾಠ ಕಲಿಸಲಿ ಎಂದು ಬುದ್ಧಿ ಮತ್ತು ಮನಸ್ಸು ಯೋಚಿಸುತ್ತದೆ. ಪ್ರತೀಕಾರವೆಂಬ ಬೆಂಕಿ ಹತ್ತಿಕೊಂಡಾಗ ಮಾತಿನಿಂದ ತಿಳಿಸಿದ ಮೇಲೆ ಮನಸ್ಸು ತಿಳಿಯಾಗುತ್ತಿತ್ತು. ತಪ್ಪು ಮಾಡಿದವರಿಗೆ ನೇರವಾಗಿ ಅವರು ಮಾಡಿದ ತಪ್ಪನ್ನು ಹೇಳಿದರೆ ಅವರಿಗೆ ಅರ್ಥವಾಗುವುದು ಎಂದು ಅಂದುಕೊಳ್ಳುತ್ತಿದ್ದೆ. ಆದರೆ ಬಾಬಾ ನಾನು ಮಾಡಿದ್ದು ಸರಿ ಎಂದು ಒಪ್ಪಿಕೊಳ್ಳುತ್ತಿರಲಿಲ್ಲ. ಎಲ್ಲರಿಗೂ ಒಡೆಯನಾಗಿರುವ ಪರಮಾತ್ಮ ನ್ಯಾಯವಾದಿಯಾಗಿ ಕುಳಿತುಕೊಂಡಿದ್ದಾನೆ. ತೀರ್ಮಾನ ಹೇಳಿ ಅದಕ್ಕೆ ತಕ್ಕದಾದ ಶಿಕ್ಷೆಯನ್ನು ಕೊಡುವ ಕೆಲಸವು ಅವನದೇ ಆಗಿರುತ್ತದೆ. ದ್ವೇಷವೆಂಬ ಅಗ್ನಿಕುಂಡದಲ್ಲಿ ನಿನ್ನನ್ನು ನೀನು ಬೇಯಿಸಿಕೊಳ್ಳುವುದರಿಂದ ಯಾವ ಸುಖವೂ ಇಲ್ಲ. ತಪ್ಪು ಹಾದಿಯಲ್ಲಿ ನಡೆಯುವವರ ಮಧ್ಯೆ ನಿಂತು ಒಬ್ಬಳಾಗಿ ಹೋಗುವುದಕ್ಕಿಂತ ಉತ್ತಮ ಸಾಧನೆಯ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ನಡೆದರೆ ಹೂವಿನ ಹಾದಿ ನಿನಗೆ ಸಿಗುತ್ತದೆ ಎಂದು ಎಚ್ಚರಿಸಿದರು. ಪರಮಾತ್ಮನ ಅನುಗ್ರಹ ನಿರಂತರವಾಗಿ ನಮ್ಮ ಕಡೆಗೆ ಹರಿದು ಬರಬೇಕಾದರೆ ನಾವು ಶುದ್ಧ ಮನಸ್ಸಿನವರಾಗಿರಬೇಕು. ನಿತ್ಯ ನಾವು ಮಲಗುವ ಮುನ್ನ ಆ ದಿನ ನಾವು ಕಳೆದ ಸಮಯ, ಮಾಡಿದ ಕಾರ್ಯ, ಇತರರೊಡನೆ ನಾವು ನಡೆದುಕೊಂಡ ರೀತಿ ಎಲ್ಲವನ್ನು ಅವಲೋಕನ ಮಾಡಿಕೊಳ್ಳಬೇಕು. ಬಾಬನ ಅನುಗ್ರಹ ನಮಗೆ ನಮ್ಮ ಉಸಿರಿರುವ ತನಕ ಬೇಕೆಂದು ಅಪೇಕ್ಷೆ ಉಳ್ಳವರು ಯಾವ ದುಶ್ಚಟವಾಗಲಿ, ದುರ್ಗುಣಗಳನ್ನಾಗಲಿ, ದುರಾಲೋಚನೆಗಳನ್ನಾಗಲಿ ಅದಕ್ಕೆ ಅವಕಾಶ ನೀಡಬಾರದು. ಕೆಲವು ಹುಟ್ಟುಗುಣಗಳನ್ನು ಸುಲಭ ಹತೋಟಿಯಲ್ಲಿಟ್ಟುಕೊಳ್ಳಲು ಶ್ರಮ ಪಡಬೇಕಾಗುತ್ತದೆ. ಸದಾ ಕಾಲವು ನಮ್ಮೊಡನೆ ಬಾಬಾ ಇದ್ದಾರೆ, ನಾವು ಮಾಡುವ ಪ್ರತಿ ಕಾರ್ಯವನ್ನು ಬಾಬಾ ನೋಡುತ್ತಿರುತ್ತಾರೆ ಎಂದು ತಕ್ಷಣ ನಾವು ಅಂದುಕೊಂಡರೆ ಕೆಟ್ಟ ಯೋಚನೆಗಳಿಗೆ ಕಡಿವಾಣ ಹಾಕಿದಂತಾಗುತ್ತದೆ. ಈ ನಿಟ್ಟಿನಲ್ಲಿ ವಿಫಲವಾದರೆ ನಾವು ಬಾಬನ ವರಪ್ರಸಾದಕ್ಕೆ ತಕ್ಕವರಲ್ಲ ಎಂದು ತಿಳಿದುಕೊಳ್ಳಬೇಕು. ಬೇರೆಯವರಲ್ಲಿ ನಾವು ತಪ್ಪು ಹುಡುಕುವುದನ್ನು ಬಿಟ್ಟು ನಾವು ಎಷ್ಟರ ಮಟ್ಟಿಗೆ ಇನ್ನೊಬ್ಬರಿಗೆ ಬೇಕಾದ ವ್ಯಕ್ತಿಯಾಗಿ ಕಾಣಿಸಿಕೊಂಡಿದ್ದೇವೆ, ಇನ್ನೊಬ್ಬರ ಶ್ರೇಯಸ್ಸಿಗಾಗಿ ನಾವು ಎಷ್ಟರ ಮಟ್ಟಿಗೆ ಶ್ರಮ ತೆಗೆದುಕೊಂಡಿದ್ದೇವೆ ಎಂದು ಚಿಂತಿಸಿದಾಗ ನಮ್ಮನ್ನು ನಾವು ತಿದ್ದಿಕೊಳ್ಳಲು ಸಹಾಯಕವಾಗುತ್ತದೆ. ಇನ್ನೊಬ್ಬರಿಂದ ನಿರೀಕ್ಷೆ ಮಾಡದೆ ನಿಸ್ವಾರ್ಥದಿಂದ ಸಹಾಯ ಮಾಡಬೇಕು. ಸಹಾಯ ಪಡೆದವರು ನಮ್ಮಲ್ಲಿ ಕೃತಜ್ಞತೆ ತೋರಿಸಲೇಬೇಕು ಎಂದು ಅಂದುಕೊಳ್ಳದೆ ನಾವು ಮಾಡುತ್ತಿರುವುದು ನಮ್ಮ ಕರ್ತವ್ಯ ಎಂದು ಅಂದುಕೊಳ್ಳಬೇಕು. ಎಲ್ಲವನ್ನೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಪರಮಾತ್ಮ ಅದಕ್ಕೆ ದುಪ್ಪಟ್ಟು ಒಳ್ಳೆಯದು ನಮಗೆ ಕರುಣಿಸುತ್ತಾನೆ. ಗುಲಗಂಜಿಗೆ ತನ್ನಲ್ಲಿರುವ ಕಪ್ಪು ತಿಳಿಯುವುದಿಲ್ಲ, ಆದರೆ ಕಾಗೆಯನ್ನು ನೋಡಿ ಬಣ್ಣ ಕಪ್ಪು ಎಂದು ಹಾಸ್ಯ ಮಾಡಿತಂತೆ.
ನಾವು ಹಾಗೆಯೇ ನಾವು ಇನ್ನೊಬ್ಬರನ್ನು ದೃಷ್ಟಿಸಿ ನೋಡಲು ಸಾಧ್ಯ. ಆದರೆ ನಮ್ಮ ಕಣ್ಣುಗಳು ಹೇಗಿವೆ ಎಂದು ನೋಡಲು ಕನ್ನಡಿಯ ಸಹಾಯ ಬೇಕಾಗುತ್ತದೆ. ಗುರುವಿನ ಮಾರ್ಗದರ್ಶನ ನಮಗೆ ಕನ್ನಡಿಯಂತೆ. ಸದ್ಗುರುವಿನಿಂದ ಕಲಿತ ವಿದ್ಯೆ ಶಕ್ತಿವರ್ಧಕ. ಶಿಖರದಿಂದ ಧುಮುಕಿ ಹರಿದು ತಗ್ಗಿನ ಪ್ರದೇಶದಲ್ಲಿ ನಿಲ್ಲುವಂತೆ ಗುರುವಿನಿಂದ ಸಂಪಾದಿಸಿದ ಜ್ಞಾನ, ಜ್ಞಾನದಿಂದ ವಿದ್ಯೆ, ವಿದ್ಯೆಯಿಂದ ವಿನಯ, ವಿನಯದಿಂದ ವಿಧೇಯತೆ, ವಿಧೇಯತೆಯಿಂದ ಸಚ್ಚರಿತ್ಯವಂತನೆನಿಸಿಕೊಳ್ಳುತ್ತೇವೆ. ಕಾಯ, ವಾಚ, ಮನಸ್ಸಿನಿಂದ ಭಕ್ತಿ ಮತ್ತು ಶ್ರದ್ಧೆಯನ್ನು ಮಿಶ್ರ ಮಾಡಿ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಬೇಕು. ಇದರಿಂದ ಭಗವಂತನ ಕೃಪೆಗೆ ನಾವು ಪಾತ್ರರಾಗುತ್ತೇವೆ. ಜನ್ಮ ಸಾರ್ಥಕವೆನಿಸುತ್ತದೆ. ಓಂ ಶ್ರೀ ಸಾಯಿ ಪ್ರಣಾಮ್. ಈಕೆ ನನ್ನ ಗೆಳತಿ ಶ್ರೀಮತಿ ಗೀತಾರಾವ್ ಅವರು. ಇವರು ಅನೇಕ ಕಾದಂಬರಿಗಳನ್ನು ಬರೆದಿರುತ್ತಾರೆ. ಇವರ ಕಾದಂಬರಿಯಲ್ಲಿ ಯಾರಿಗೂ ಹೇಳಬೇಡಿ ಅನ್ನೋ ಒಂದು ಕಾದಂಬರಿ ಚಲನಚಿತ್ರವಾಗಿದೆ. ಇವರು ಬರೆದಿರುವ ಶ್ರೀ ಸಾಯಿ ಗುರು ಅನುಭವಾಮೃತ ಪುಸ್ತಕದಿಂದ ತೆಗೆದ ಅನುಭವಗಳನ್ನು ನಾನು ನಿಮಗೆ ತಿಳಿಸ್ತಿದ್ದೇನೆ. ಇವರಿಗೆ ನನ್ನ ಚಾನಲ್ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ನಮಸ್ಕಾರ.